ಓ ಚಂದನ್ ಪಾಪ ಡಲ್ಲಾಗಿದೆಯಾ? ಏನು ಮಾವ ಹೀಗೆ ಕೇಳ್ತಾ ಇದ್ದೀನಿ? ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಾ ಇದ್ದೀರಾ? ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಇನ್ನು ಏನು ಅರ್ಥ ಆಗಬೇಕು ಸರ್ ನಿಮಗೆ? ಇನ್ನು ಏನು ಅರ್ಥ ಆಗಬೇಕು? ಆಗ್ಬಾರ್ದು ಅನರ್ಥ ಎಲ್ಲ ಹಾಗೆ ಹೋಗಿದ್ಯಲ್ಲ. ನಿಮ್ ತಾಯಿ ನೋಡ್ಕೊಳ್ಳಿ ಅಂತ ನನ್ನ ಚಿನ್ನನ ನಿಮ್ಮ ಮನೆಗೆ ಕಳಿಸ್ದೆ. ನಿಮ್ ತಾಯಿ ಸರಿ ಹೋದ್ರು, ನಿಮ್ ತಾಯಿ ಚೇತರಿಸ್ಕೊಂಡ್ರು. ಹಗ್ಲು ರಾತ್ರಿ ನನ್ ಚಿನ್ನು ನಿಮ್ ತಾಯಿ ನೋಡ್ಕೊಂಡ್ಲು. ಆ ನನ್ ತಂಗಿ ಎಲ್ಲಿ ಚಂದನ್? ದಡ ಸೇಸಿದ ದೋಣಿ ಹುಟ್ಟು ಹೆಸ್ಯೋ ಕೆಟ್ಟ ವಂಶ ನಿಮ್ದು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಂದನ್. ನದಿ ದಾಟಿದ ಮಾತ್ರಕ್ಕೆ ನದಿ ದಾಟಿಸಿದ ಅಂಬಿಗನ್ನ ಯಾವತ್ತೂ ಮರಿಬಾರ್ದು ಕಣೋ. ಜೊತೆ ನಿನಗೆ ಸಿಟ್ಟು ಬಂದಿದೆ ಅಂತ ಗೊತ್ತು, ಬೇಜಾರಾಗಿದೆ ಅಂತಲೂ ಗೊತ್ತು. ನಿನಗಷ್ಟೇ ಅಲ್ಲ, ನಿಮ್ಮ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಎಲ್ಲರಿಗೂ ನಿನಗೆಷ್ಟು ಬೇಜಾರಿದೆಯೋ ಅಷ್ಟೇ ಬೇಜಾರಾಗಿದೆ. ಚಿನ್ನು ಮನೆ ಬಿಟ್ಟು ಹೋದಾಗಿಂದ ತಾತ ಊಟ ಮಾಡಿಲ್ಲ, ಅಮ್ಮ ಮಾತ್ರೆ ತಗೊಂಡಿಲ್ಲ. ಯಾರನ್ನ ಅಂತ ಸಮಾಧಾನ ಮಾಡಲಿ? ನನ್ನನ್ನು ಸಮಾಧಾನ ಮಾಡೋರು ಯಾರು? ಚಂದನ್, ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಏನೋ ಬೇಜಾರು ಮಾಡ್ಕೊಂಡು ಹೋಗಿರ್ತಾಳೆ. ಇವತ್ತೋ ನಾಳೆನೋ ಮನೆಗೆ ವಾಪಸ್ ಬರ್ತಾಳೆ. ಅಷ್ಟಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂದ್ರೆ ಹೇಳಿದ ಮಾತೆ ಕೇಳ್ತಾ ಇಲ್ಲ ಇವಳು. ಇಷ್ಟು ದೊಡ್ಡ ಸಿಟಿಲಿ ಅವಳನ್ನ ಎಲ್ಲಿಂದ ಹುಡುಕ್ತಾಳೆ? ಮಾ ಪ್ಲೀಸ್, ನಿನ್ನ ಸಮಸ್ಯೆ ನಿನಗೆ, ನನ್ನ ಸಮಸ್ಯೆ ನನಗೆ. ನನ್ನ ಸಮಸ್ಯೆಗೆ ನಾನೇ ಉತ್ತರ ಹುಡ್ಕೋತೀನಿ. ಡೋಂಟ್ ವರಿ ಅತ್ತೆ, ನಾನು ಇವಳ ಜೊತೆ ಹೋಗ್ತೀನಿ. ಬೇಕಾಗಿಲ್ಲ, ಯಾರು ನನ್ನ ಜೊತೆ ಬರೋದ್ ಬೇಕಾಗಿಲ್ಲ. ನಿನ್ನ ನಂಬ್ಕೊಂಡು ನನ್ನ ತಂಗಿನ ನಿಮ್ಮ ಮನೆಗೆ ಕಳ್ಸದ್ನಲ್ಲ, ನನಗ್ ನಾನು ಹೊಡ್ಕೋಬೇಕು. ನಿಮ್ ಮನೇಲಿರೋ ಪ್ರತಿ ಒಬ್ರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಲ್ಲ ನನ್ನ ತಂಗಿ. ಏನ್ ಮಾಡಿದ್ರಿ ಅವಳನ್ನ? ತಪ್ಪಾಯಿತು ಚಿನ್ನು. ಯಾವತ್ತು ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೆ ನಾನು. ಮಾಡಬಾರ್ದು ತಪ್ಪನ್ನು ಮಾಡಿದ್ದೀನಿ. ನಾನು ಗಂಡಸಾಗಿ ಈ ಜಗತ್ತಲ್ಲಿ ಹೇಗೋ ಬದುಕ್ತೀನಿ. ಆದರೆ ನೀನು ಈ ಕೆಟ್ಟ ಜಗತ್ತಲ್ಲಿ ಹೆಂಗೆ ಬದುಕ್ತೀಯ? ನಿನ್ನ ಕತ್ತಿಗೆ ಯಾರು ತಾಳಿ ಕಟ್ಟದ್ನೋ ಅವನು ತುಂಬ ದೊಡ್ಡ ಮನುಷ್ಯ ಚಿನ್ನು. ಆದರೆ ಅವನು ಯಾವ ಸ್ಥಿತಿಲಿದ್ದಾನೆ ಅಂತ ನಿನಗೆ ಹೆಂಗೆ ಅರ್ಥ ಆಗುತ್ತೆ? ಚಿನ್ನು, ಚಂದನ್ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ದೇ ಇರಬಹುದು. ಆದರೆ ನೀನು ಚಂದನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಚಿನ್ನು, ನೀನು ಯಾವ ಕಾರಣಕ್ಕೂ ನಿನ್ನ ಅಕ್ಕನ ಸುಖಕ್ಕೆ ತೊಂದರೆ ಮಾಡಲ್ಲ ಅಂತ ಈ ನಿನ್ನ ಅಣ್ಣನಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿದ್ಯಾ ಅಲ್ವಾ? ನಾನು ಯಾರ ಪರ ಇರಲಿ? ನಾನು ನೀನು ನಿರಾಕರಿಸಿದ ನಿನ್ನ ಗಂಡನ ಪರ ಇರಲ್ಲ, ಅಥವಾ ಇವನೇ ನನ್ನ ಗಂಡ ಅಂತ ನಂಬ್ಕೊಂಡಿರೋ ಶ್ರುತಿ ಅಕ್ಕನ ಪರ ಇರಲ್ಲ? ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತಲೇ ಅರ್ಥ ಆಗ್ತಿಲ್ಲ. ಅನ್ನ ಕೊಟ್ಟ ಚಂದನ್ ಜೊತೆ ಇರಲ್ಲ, ಅಥವಾ ಸಂಬಂಧ ಕೊಟ್ಟ ತಂಗಿ ಜೊತೆ ಇರಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ದೇವ್ರಿಗೆ ಗೊತ್ತಾಗದೆ ಇದ್ಮೇಲೆ ಮನುಷ್ಯನ ನನಗೆ ಹೆಂಗೆ ಗೊತ್ತಾಗಬೇಕು? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ಇದ್ಮೇಲೆ ನಾನೇನು ಮಾಡಲಿ ದೇವ್ರೆ? ನನ್ನ ಗೆಳೆಯನಿಗೆ ನನ್ನ ತಂಗಿನ ಹೆಂಡತಿ ಅಂತ ಒಪ್ಕೊ ಅಂತ ಹೇಳಬೇಕಾಗಿತ್ತ? ಅಥವಾ ಪ್ರೀತಿಸಿದ ಹುಡುಗಿನ ಮದುವೆ ಆಗು ಅಂತ ಹೇಳ? ಚಿನ್ನು ಮನೆ ಬಿಟ್ಟು ಹೋಗಿರೋದು ನಿನಗೆ ಎಷ್ಟು ಬೇಜಾರಾಗಿದೆಯೋ ನನಗೂ ಅಷ್ಟೇ ಬೇಜಾರಾಗಿದೆ ಶ್ರುತಿ. ಬುದ್ಧಿವಂತರಾದವರು ಅದನ್ನು ಅರ್ಥ ಮಾಡ್ಕೋಬೇಕು. ಚಂದನ್, ನನ್ನ ಸಂಕಟ ನನಗೆ. ಚಿನ್ನುಗೆ ಬೆಂಗಳೂರು ಏನು ಅಂತಾನೆ ಗೊತ್ತಿಲ್ಲ. ಅವ್ಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಆ ನನ್ನ ಸಂಕಟ ನಿನಗೆ ಅರ್ಥ ಆಗಲ್ಲ ಬಿಡು. ನಿನ್ ಮೇಲೆ ಭರವಸೆ ಇಟ್ಕೊಂಡು ನನ್ನ ತಂಗಿನ ನಿಮ್ ಮನೆಗೆ ಕಳಿಸ್ದೆ. ನನ್ನ ನಂಬಿಕೆನ ಉಳಿಸ್ಕೊಂಡ್ಯಾ ನೀನು? ನನ್ನ ತಂಗಿ ನಿಮ್ ಮನೆ ಬಿಟ್ಟು ಹೋಗೋದಕ್ಕೆ ಒಂದ್ ಕಾರಣ ಅಂತ ಇರ್ಬೇಕಲ್ವಾ? ಏನ್ ಕಾರಣ? ಯಾರ್ ಕಾರಣ? ನಿಮ್ ಮನೆ ಕಳ್ಸ್ಕೊಟ್ಟಿದ್ ನನ್ನ ತಂಗಿನ
ವಾಪಸ್ ನಮ್ಮನೆ ಕರ್ಕೊಂಡ್ ಬಂದ್ ಬಿಡೋ ಜವಾಬ್ದಾರಿ ನಿಂದು ತಾನೆ. ಶ್ರುತಿ ಸ್ವಲ್ಪ ಸುಮ್ಮನಿರ್ತೀಯಾ? ಅಷ್ಟೊತ್ತಿಗೆ ಮಾತಾಡ್ತಾನೆ ಇದೆಯಾ, ನಾನು ಕೇಳಿಸ್ಕೊತಾನೆ ಇದ್ದೀನಿ. ಯಾಕೆ ಕಿರ್ಚಾಡ್ತಿದ್ಯಾ? ಕಿರ್ಚಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಿನಗೆ ನಿನ್ ತಂಗಿ ಕಂಡ್ರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ನನಗೂ ತಂಗಿ ಮನೆ ಬಿಟ್ಟು ಹೋದಾಗಿಂದ ನನಗೂ ಸರಿಯಾಗಿ ನಿದ್ದೆ ಮಾಡಕ್ಕಾಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ನಾನೆಷ್ಟು ಮಟ್ಟಿಗೆ ಜವಾಬ್ದಾರಿ ಶ್ರುತಿ? ಹಾ ಅಲ್ಲ, ನಿನ್ ತಂಗಿ ತಂಗಿ ಅಂತ ಬಡ್ಕೋತಿಯಲ್ಲ, ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನಗೆ ಹೇಳ್ಬಿಟ್ಟೋದ್ಲ ಅವಳು? ನಾನು ನೀನು ಜಗಳ ಆಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಶ್ರುತಿ. ಯಾವುದೇ ಕಾರಣಕ್ಕೂ ನನ್ನನ್ನು ಬೇಜವಾಬ್ದಾರಿ ಮನುಷ್ಯ ಅಂತ ಕರಿಬೇಡ. ಎಷ್ಟೇ ಕಷ್ಟ ಆದ್ರೂ ಚಿನ್ನು ನನ್ನ ಜವಾಬ್ದಾರಿ ಅಂತ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನು ಉಳ್ಸ್ಕೊಳ್ತೀನಿ. ಚಿನ್ನು ನಿನ್ನ ಜವಾಬ್ದಾರಿ ಅಂತ ಯಾರಿಗೆ ಮಾತು ಕೊಟ್ಟಿದ್ಯಾ ಚಂದನ್? ನಿನ್ ಜವಾಬ್ದಾರಿ ಅಂತ ನಿನ್ ತಾಯಿಗೆ ಮಾತು ಕೊಟ್ಟಿದ್ಯಾ ಚಂದನ್? ಹೌದು, ನನ್ನ ತಾಯಿ ಮಾತು ಕೊಟ್ಟಿದ್ದಾರೆ. ನನಗೆ ಗೊತ್ತು ಚಂದು, ನಿಮ್ಮ ಮನೇಲಿ ನಿಮ್ಮ ತಾಯಿ ಒಬ್ಬರೇ ಚಿನ್ನನ ಚೆನ್ನಾಗಿ ನೋಡ್ಕೊಳ್ಳೋದು. ಕೆಲಸದ ಬಗ್ಗೆ ಏನಾಯ್ತು? ಎಲ್ಲಾದರೂ ಕೆಲಸ ಖಾಲಿ ಇದೆಯಂತ? ಇಲ್ಲ ಲಕ್ಷ್ಮಿ, ನೀನು ಮಾಡೋ ಅಂಥ ಕೆಲಸ ಎಲ್ಲೂ ಸಿಗಲಿಲ್ಲ. ಎಲ್ಲ ಕಡೆ ವಿಚಾರಿಸಿ ನೋಡಿದ್ವಿ, ಎಲ್ಲೂ ಕೆಲಸ ಖಾಲಿ ಇಲ್ವಂತೆ. ನೀನು ಮಾಡೋ ಅಂಥ ಕೆಲಸ ಖಾಲಿ ಇಲ್ಲ. ಖಾಲಿ ಇರೋ ಕೆಲಸ ನೀನು ಮಾಡೋಕ್ಕಾಗಲ್ಲ. ಒಂದು ಕಡೆ ಕೆಲಸ ಖಾಲಿ ಇದೆಯಂತೆ, ಅದು ಬೇರೆ ರಾಜ್ಯದಲ್ಲಿ. ಅಕ್ಕ, ಎಲ್ಲಿ ಕೆಲಸ ಖಾಲಿ ಇರೋದು? ಎಲ್ಲಿದ್ರೂ ಪರವಾಗಿಲ್ಲ ಅಕ್ಕ, ನಾನು ಹೋಗ್ತೀನಿ. ಬೇರೆ ರಾಜ್ಯ, ಬೇರೆ ದೇಶ, ಎಲ್ಲಿದ್ರೂ ಪರವಾಗಿಲ್ಲ. ಆದರೆ ಇಲ್ಲಿಂದ ದೂರ, ಅವ್ರ ಕಣ್ಣಿಂದ ಅಕ್ಕನಿಂದ ಆದಷ್ಟು ದೂರ ಹೋದರೆ ಸಾಕು. ನನ್ನ ಹೊಟ್ಟೆ ಪಾಡಿಗೆ ನನ್ನ ಬದುಕೋಸ್ಕರ ಒಂದೇ ಒಂದು ಕೆಲಸ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕಕ್ಕ. ಮುಂಬೈಯಲ್ಲಿ ಕೆಲಸ ಇದೆ, ಹೋಗ್ತೀಯಾ? ಹಾಂ ಅಕ್ಕ, ಹೋಗ್ತೀನಿ. ಅಲ್ಲ ಕಣೆ, ನೀನು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತೀಯಾ? ಅಕ್ಕ, ನಂಗೆ ಭಾಷೆ ಬರ್ದಿದ್ರೆ ಏನಂತೆ, ದೇವ್ರು ನನಗೆ ಮಾತಾಡೋಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ. ಕೆಲವ್ರಿಗೆ ಅದೂ ಇರಲ್ಲ, ನೋಡೋಕ್ಕೆ ಕಣ್ಣಿರಲ್ಲ, ಕೆಲಸ ಮಾಡೋಕ್ಕೆ ಕೈ ಇರಲ್ಲ, ಓಡಾಡೋಕ್ಕೆ ಕಾಲಿರಲ್ಲ. ಆದರೆ ಆ ದೇವರು ನನಗೆಲ್ಲನೂ ಕೊಟ್ಟಿದ್ದಾನೆ. ನಾನು ಹೆಂಗೋ ಕಣ್ಸನ್ನೆ ಕೈಸನ್ನೆ ಹೆಂಗೋ ಮಾಡ್ಕೊಂಡು ಬದಿಕೊಳ್ತೀನಕ್ಕ. ಇಲ್ಲ ಲಕ್ಷ್ಮಿ, ನೀನು ನನ್ನ ತಂಗಿ ಥರ. ನನಗೆ ತಂಗಿ ಇದ್ದಿದ್ರೆ ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಊರಿಗೆ ಕೆಲಸ ಕಳಿಸ್ತಾ ಇರಲಿಲ್ಲ. ನಿನ್ನನ್ನು ಕಳಿಸಲ್ಲ, ನಿನಗಿದೇ ಊರಲ್ಲೇ ಕೆಲಸ ಕೊಡಿಸ್ತೀನಿ. ಅಕ್ಕ, ಬೆಂಗಳೂರಿನಾಗ ಬೇಡ ಅಕ್ಕ. ಅಕ್ಕ, ನೀನು ಆಗಲೇ ಹೇಳ್ದಲ್ಲ, ಮೈಸೂರಿನಾಗೆ ಯಾರೋ ವಯಸ್ಸಾದವರು ಅವ್ರನ್ನ ನೋಡ್ಕೋಬೇಕು ಅಂತ. ನಂಗೆ ಅದೇ ಕೆಲಸ ಕೊಡ್ಸಕ್ಕ. ನಿನ್ ಚಿನ್ನು ಸುನೀತಾ ಮನೇಲೆ ಇರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಳ್ತಾನೆ ಇದೀನಲ್ಲ, ಚಿನ್ನುಗೆ ಸುನೀತಾ ಬಿಟ್ರೆ ಬೇರೆ ಯಾರೂ ಗೊತ್ತಿಲ್ಲ. ಚಿನ್ನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಂತೆ. ಪ್ರಜ್ಞೆ ತಪ್ಪು ಬಿದ್ದಿದ್ದ ಚಿನ್ನುಗೆ ಸುನೀತಾನೇ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿದ್ದು. ಇವತ್ತು ಚಿನ್ನು ಜೀವಂತವಾಗಿದ್ದಾಳೆ ಅಂದ್ರೆ ಅದಕ್ಕೆ ಸುನೀತಾನೇ ಕಾರಣ. ಸೊ ಅವಳು ಸುನೀತಾ ಮನೆಗೆ ಬಿಟ್ರೆ ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅವಳನ್ನ ಹುಡ್ಕೊಂಡು ಸುನೀತಾ ಮನೆಗೆ ಹೋಗ್ತೀಯ ಅಂತ ಚಿನ್ನು ಗೊತ್ತಿರುತ್ತಲ್ವಾ? ಆ ಕಾರಣಕ್ಕೆ ಅವಳು ಸುನೀತನ ಮನೆಗೆ ಹೋಗಿರಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನ್ನೆಲ್ಲಿಗೆ ಹೋಗಿರ್ತಾಳೆ? ಸರಿಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ. ಸುನೀತನ ಮನೆಗೆ ಹೋಗೋಣ. ಆದ್ರೆ ಅವ್ರ ಮನೆ ಅಡ್ರೆಸ್ ಗೊತ್ತಾ ನಿನ್ಗೆ? ಇಲ್ಲ, ಆದ್ರೆ ಸುನೀತಾ ವರ್ಕ್ ಮಾಡೋ ಹಾಸ್ಪಿಟಲ್ ನನಗೆ ಗೊತ್ತು. ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರ ಅಡ್ರೆಸ್ ಕೊಡ್ತಾರಲ್ವಾ? ನೀನೊಂದು ಸ್ವಲ್ಪ ಬೇಗ ಓಡಿಸ್ತೀಯಾ? ನಿನ್ನಂಥ ಹಟ್ಮಾರಿ ಹುಡುಗಿನ ನಾನು ಎಲ್ಲೂ ನೋಡಲಿಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ನಾನು ಒಂದ್ಸಲ ಹೇಳಿದ್ನಲ್ಲ, ಕಳ್ಸಲ್ಲ ಅಂದಮೇಲೆ ಕಳ್ಸಲ್ಲ. ಅಕ್ಕ, ನೀನು ನನ್ನ ಕಣ್ಣೆದುರಿಗೆ ಇರಬೇಕು ಲಕ್ಷ್ಮಿ. ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತ
ನನಗೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇರಬೇಕು. ಇಷ್ಟು ದಿನ ನೀನು ಶ್ರುತಿ ಮನೇಲಿದ್ದೆ, ನನಗೆ ಯಾವ ಯೋಚನೆನೂ ಇರಲಿಲ್ಲ. ಆದರೆ ಈಗ ಯಾವುದೋ ಗೊತ್ತಿಲ್ಲದೆ ಇರೋ ಊರಿಗೆ ನಾನು ನಿನ್ನನ್ನು ಕಳಿಸಲ್ಲ. ಅಕ್ಕ, ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ವಾ? ನಾನು ಯಾವ ಸ್ಥಿತಿಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ನನ್ನಿಂದ ನನ್ನ ಅಕ್ಕನ ಬಾಳು, ನನ್ನ ಗಂಡನ ಬಾಳು ಹಾಳಾಗ್ಬೇಕಾ? ನನಗೆ ಜೀವನ ಕೊಟ್ಟ ಗಂಡ, ಜೀವ ಕೊಟ್ಟ ಅಕ್ಕ, ಇವರಿಬ್ರಿಗೂ ದ್ರೋಹ ಮಾಡಿ ನಾನು ಹೆಂಗೆ ಸಂತೋಷವಾಗಿರ್ಲಿ ಅಕ್ಕ? ಅಕ್ಕ ಅರ್ಥ ಮಾಡ್ಕೋ. ಶ್ರುತಿ ಅಕ್ಕನಿಗೆ ಚೆನ್ನಾಗಿ ಗೊತ್ತು ಈ ಊರಲ್ಲಿ ನಿನ್ ಬಿಟ್ರೆ ನಂಗೆ ಬೇರೆ ಯಾರೂ ಗೊತ್ತಿಲ್ಲ ಅಂತ. ಅವಳು ಯಾವ ಕ್ಷಣ ಆದರೂ ಇಲ್ಲಿ ಬರ್ಬೋದು, ಯಾವತ್ತಿದ್ರೂ ಬಂದೇ ಬರ್ತಾಳಕ್ಕ. ಅವಳು ಬರೋಕ್ಕೂ ಮೊದಲೇ ನಾನು ಇಲ್ಲಿಂದ ದೂರ ಹೊರಟೋಗ್ಬೇಕಕ್ಕ. ನಾನೇನಾದರೂ ಆ ಮನೆಗೆ ತಿರ್ಗಾ ಹೋದರೆ ಅದರಿಂದ ಯಾರೂ ಸಂತೋಷವಾಗಿರಲ್ಲ ಅಕ್ಕ. 10 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬರ ಕೆಟ್ಟದಾದ್ರೂ ಪರವಾಗಿಲ್ಲ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಕ್ಕ, ಆದರೆ ನಾನು ಇಷ್ಟಪಡೋರು ಸುಖವಾಗಿರಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ್ವೆ. ನೀನು ಎಲ್ಲಿಗೆ ಹೋಗ್ತೀಯಾ? ಎಷ್ಟು ದೂರ ಹೋಗ್ತೀಯಾ? ಎಷ್ಟೇ ದೂರ ಹೋದರೂ ನೀನು ನಿನ್ನ ನೆನ್ನೇನು ಬದಲಾಯಿಸೋಕ್ಕಾಗಲ್ಲ. ಬದಲಾಯಿಸೋಕ್ಕೂ ಆಗಲ್ಲ, ಮರೆಯೋಕ್ಕೂ ಆಗಲ್ಲ ಅಂತ ನಂಗೆ ಗೊತ್ತು. ಆದರೆ ನಾನು ಅವ್ರ ಕಣ್ಣಿಂದ ಎಷ್ಟು ದೂರ ಇರ್ತೀನೋ ಅವರು ಅಕ್ಕನೂ ಅಷ್ಟೇ ಸಂತೋಷವಾಗಿರ್ತಾರೆ. ನಿನ್ನ ಕೈ ಮುಗಿತೀನಿ ಸುನೀತಕ್ಕ. ನನ್ನನ್ನು ಈ ಮನೆಯಿಂದ ಎಷ್ಟು ಬೇಗ ಕಳಿಸ್ತೀಯೋ ಅಷ್ಟೇ ಒಳ್ಳೆಯದು. ನನ್ನಿಂದ ನಿನಗೆ ತೊಂದರೆ ಆಗೋದು ನಂಗೊಂದು ಚೂರು ಇಷ್ಟ ಇಲ್ಲ ಅಕ್ಕ.